ನೋಡಿ, ನೀವು ಯಾರನ್ನಾದ್ರೂ ನೀವು ಪ್ರೀತಿಯಲ್ಲಿ ಹುಚ್ಚರನ್ನಾಗಿ ಮಾಡಬೇಕಾ? ನೀವು ಬಾಯಲ್ಲಿ ಲವಂಗವನ್ನ ಇಟ್ಟುಕೊಂಡು 9 ಬಾರಿ ಈ ಡಿಸ್ಪ್ಲೇನಲ್ಲಿ ಕಾಣ್ತಾ ಇರಂತಹ ಒಂದು ಮಂತ್ರವನ್ನ ನೀವು ಹೇಳಿ ಸಾಕು. ಅವರು ಎಲ್ಲೇ ಇರಲಿ, ಯಾವ ಸ್ಥಾನದಲ್ಲೇ ಇರಲಿ, ಯಾವುದೇ ಒಂದು ವಿಚಾರ ಎಲ್ಲೇ ಎಷ್ಟೇ ದೂರದಲ್ಲಿದ್ರೂ ಕೂಡ ಅವರು ನಿಮ್ಮ ಬಳಿ ಬಂದು ನಿಮ್ಮ ಒಂದು ಪ್ರೀತಿಯ ಒಂದು ಸೆಳೆತಕ್ಕೆ ಅವರು ಒಳಗಾಗ್ತಾರೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ವಶೀಕರಣ ಅನ್ನುವಂಥದ್ದು ಯಾವುದೋ ಒಂದು ಕೆಟ್ಟ ಪೂಜೆ ಅಲ್ಲ, ಯಾವುದೋ ಒಂದು ಕೆಟ್ಟ ಚಾಳಿ ಅನ್ನೋಂಥದ್ದು ಅಲ್ಲ. ನೋಡಿ, ವಶೀಕರಣದಲ್ಲಿ ನಾವು ಹಲವಾರು ವಶೀಕರಣಗಳನ್ನ ನಾವು ಮಾಡ್ಕೊಳ್ಬಹುದು. ಧನ ವಶೀಕರಣ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ದ್ರವ್ಯ ವಶೀಕರಣ, ಹೀಗೆ ವಶೀಕರಣದಲ್ಲಿ ಹಲವಾರು ವಿಧಾನಗಳಿದೆ ವೀಕ್ಷಕರೇ. ಇವತ್ತು ಈಗ ನಾನು ತಿಳಿಸ್ತಾ ಇರುವಂತಹ ಈ ವಿಷಯದಲ್ಲಿ ಸ್ತ್ರೀ ಅಥವಾ ಪುರುಷ ಅಂದ್ರೆ ನಾವು ಇಷ್ಟಪಟ್ಟಂತಹವರನ್ನ ಹೇಗೆ ವಶಪಡಿಸ್ಕೊಳ್ಬಹುದು, ನಮ್ಮ ಒಂದು ಪ್ರೀತಿಯ ಬಲೆಯಲ್ಲಿ ಹೇಗೆ ಅವ್ರನ್ನ ಸುಲಭವಾಗಿ ಅವ್ರನ್ನ ಪಡಿಬಹುದು ಎಂಬಂತಹ ವಿಷಯವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ, ಇದು ಅತ್ಯಂತ ಪ್ರಾಚೀನವಾಗಿರುವಂತಹ ಒಂದು ವಿಚಾರ. ನೀವಿನ್ನು ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನೋಡಿ, ನೀವು ಯಾರನ್ನಾದ್ರೂ ನೀವು ಪ್ರೀತಿಯಲ್ಲಿ ಹುಚ್ಚರನ್ನಾಗಿ ಮಾಡಬೇಕಾ? ನೀವು ಬಾಯಲ್ಲಿ ಲವಂಗವನ್ನ ಇಟ್ಟುಕೊಂಡು 9 ಬಾರಿ ಈ ಡಿಸ್ಪ್ಲೇನಲ್ಲಿ ಕಾಣ್ತಾ ಇರಂತಹ ಒಂದು ಮಂತ್ರವನ್ನ ನೀವು ಹೇಳಿ ಸಾಕು. ಅವರು ಎಲ್ಲೇ ಇರಲಿ, ಯಾವ ಸ್ಥಾನದಲ್ಲೇ ಇರಲಿ, ಯಾವುದೇ ಒಂದು ವಿಚಾರ ಎಲ್ಲೇ ಎಷ್ಟೇ ದೂರದಲ್ಲಿದ್ರೂ ಕೂಡ ಅವರು ನಿಮ್ಮ ಬಳಿ ಬಂದು ನಿಮ್ಮ ಒಂದು ಪ್ರೀತಿಯ ಒಂದು ಸೆಳೆತಕ್ಕೆ ಅವರು ಒಳಗಾಗ್ತಾರೆ ವೀಕ್ಷಕರೇ. ಲವಂಗ ಅಂತ ನಾನು ಹೇಳಿದೆ ನಿಮಗೆ. ನೋಡಿ, ಲವಂಗಕ್ಕೆ ತನ್ನದೇ ಆದಂತಹ ಒಂದು ಮಹತ್ವದವಾದಂತಹ ಒಂದು ಬೆಲೆ ಅನ್ನೋಂಥದ್ದು ಅದಕ್ಕೆ ಇದೆ ವೀಕ್ಷಕರೇ. ನೋಡಿ, ಲವಂಗ ನಾವು ಆಯುರ್ವೇದದ ಕೆಲವೊಂದು ಔಷಧೀಯ ಗುಣಗಳಲ್ಲೂ ಕೂಡ ನಾವು ಲವಂಗವನ್ನ ಬಳಸ್ತೇವೆ. ಹಾಗೆ ಅಡುಗೆಯಲ್ಲೂ ಕೂಡ ಅದು ಒಂದು ಮಹತ್ವದ ಪಾತ್ರವನ್ನ ವಹಿಸ್ತದೆ. ಇಂಥ ಈ ಒಂದು ಲವಂಗವನ್ನ ನಾವು ನಮ್ಮ ಬಾಯಿನಲ್ಲಿ ಇಟ್ಕೊಂಡು ಈ ಮಂತ್ರ, ನೋಡಿ ಇನ್ನೊಮ್ಮೆ ನಾನು ಹೇಳ್ತೀನಿ ಕೇಳಿ, ಈ ಮಂತ್ರ ನಾವು ಹೇಗೆ ಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋಂಥದ್ದನ್ನ ನಾನು ಹೇಳ್ತೀನಿ ನಿಮ್ಗೆ. ಮಂತ್ರ ಪಠಣೆ ಅಂದ್ರೆ ಏಕಾಗ್ರತೆ, ಅಂದ್ರೆ ಮನಸ್ಸು ಚಂಚಲ ಆಗದ ಹಾಗೆ ಏಕಾಗ್ರತೆಯಿಂದ ನಾವು ಈ ಮಂತ್ರವನ್ನ, ನೋಡಿ ನಾನು ಹೇಳ್ತೀನಿ ಮಂತ್ರನ, ಓಂ ನಮೋ ಕಾಮಾಕ್ಷಿ ದೈವೈ ಮೇದಕಂ ಕುರುಗುರು ಸ್ವಾಹ. ಈ ಮಂತ್ರವನ್ನ ಮೊದಲು ನೀವು ಅದನ್ನ ಸಿದ್ಧಿ ಮಾಡ್ಕೊಳ್ಬೇಕು. ಮಂತ್ರವನ್ನ ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಕೇಳಬಹುದು. ನೀವು ನೋಡಿ, ನಾನು ಹೇಳ್ತೀನಿ ಕೇಳಿ ವೀಕ್ಷಕರೇ. ಏಕಾಗ್ರತೆಯಿಂದ ಈ ಮಂತ್ರವನ್ನ ನೀವು 9 ಬಾರಿ ಅಥವಾ 18 ಬಾರಿ ಅಥವಾ 27 ಬಾರಿ ಅಥವಾ 108 ಬಾರಿ ನೀವು ಜಪ ಅಂದ್ರೆ ಪಠಣೆಯನ್ನ ನೀವು ಮಾಡ್ಬೇಕು. ಮನಸ್ಸಿನಲ್ಲಿ ಅದನ್ನ ನೀವು ಪಠಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಈ ಮಂತ್ರವನ್ನ ನೀವು ಒಂದು 108 ಬಾರಿ ಅಥವಾ ನಿಮ್ಗೆ ಅಷ್ಟು ಸಾಧ್ಯ ಆಗದಿದ್ರು ಕೂಡ ಒಂದು 27 ಬಾರಿ ಅಥವಾ ಒಂದು 18 ಬಾರಿ ಆದ್ರೂ ನೀವು ಈ ಮನಸ್ಸಿನಲ್ಲಿ ನೀವು ಈ ಮಂತ್ರವನ್ನ ಪಠಣೆಯನ್ನ ಮಾಡಿಕೊಂಡು ನೀವು ಮಾಡಬೇಕಾದ್ರೆ ನಿಮ್ಮ ಬಾಯಿನಲ್ಲಿ ಈ ಲವಂಗವನ್ನ ಇಟ್ಕೊಂಡು ನೀವು ಪಠಣೆಯನ್ನ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಬೇರೆ ವಿಷಯಗಳ ಬಗ್ಗೆ ನಿಮಗೆ ಗೊಂದಲ ಇರಬಾರ್ದು. ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯನ್ನು ಇಟ್ಕೊಂಡು ನೀವು ಈ ಮಂತ್ರವನ್ನ ಪಠಣೆಯನ್ನ ಮಾಡಿ ನೋಡಿ ವೀಕ್ಷಕರೇ. ನೀವು ಯಾರು ನೀವು ಬಿಟ್ಟು ಹೋಗಿರ್ತಾರೆ ನಿಮ್ಮನ್ನ, ಅಂತಹವರು ಸುಲಭವಾಗಿ ನಿಮ್ಮ ದಾರಿಗೆ ಬರ್ತಾರೆ. ನಿಮ್ಮ ಹಿಂದೆ ಹುಚ್ಚರಂತೆ ಅವರು ಅಲಿತಾರೆ ವೀಕ್ಷಕರೇ. ಕೆಟ್ಟದ್ದಕ್ಕೆ ಮಾಡಬೇಡಿ, ಒಂದು ಒಳ್ಳೆ ಉದ್ದೇಶ ಇಟ್ಟುಕೊಂಡು ಮಾಡಿ ವೀಕ್ಷಕರೇ. ಈ ಕೆಲಸ ನಿಮಗೆ ನಿಜವಾಗ್ಲೂ ನಿಮಗೆ ಯಶಸ್ಸನ್ನ ತಂದು ಕೊಡ್ತದೆ ನಿಮಗೆ. ಹಾಗೆ ನೀವು ಬಾಯಿನಲ್ಲಿ ಆ ಲವಂಗ ಇಟ್ಕೊಂಡು ಏನ್ ಮಾಡಿರ್ತೀರಿ, ಆ ಲವಂಗವನ್ನ ನೀವು 6 ದಿನ ರಾತ್ರಿ ಮಲಗಬೇಕಾದ್ರೆ ನಿಮ್ಮ ತಲೆಯ ದಿಂಬಿನ ಕೆಳಭಾಗದಲ್ಲಿ ಇಟ್ಕೊಂಡು ಆ ಲವಂಗವನ್ನ ಇಟ್ಕೊಂಡು ನೀವು ಮಲಗಿ ವೀಕ್ಷಕರೇ. ಬೆಳಿಗ್ಗೆ ಎದ್ದ ಕೂಡಲೇ ಆ ಲವಂಗವನ್ನ ನೀವು ಹಾಲು ಅಂದ್ರೆ ನೀವು ಕುಡಿಯುವಂತಹ ಒಂದು ಹಾಲಿನಲ್ಲಿ ಆ ಲವಂಗವನ್ನ ಬೆರೆಸ್ಬಿಟ್ಟು ನೀವು ಕುಡಿಬೇಕಾಗ್ತದೆ. ನೀವು ಈ ಒಂದು ಕೆಲಸ ಮಾಡಿ ಸುಲಭವಾಗಿ ಅವರು ನಿಮ್ಮ ದಾರಿಗೆ ಬರ್ತಾರೆ. ಯಾರು ಗಂಡ ಹೆಂಡತಿ ಆಗಿರ್ಬೋದು, ನೀವು ಇಷ್ಟಪಟ್ಟಂತರಾಗಿರ್ಬೋದು, ಪ್ರೀತಿಸ್ತಂತರಾಗಿರ್ಬೋದು, ಯಾರೇ ಎಲ್ಲೇ ದೂರ ಹೋಗಿದ್ರು ಕೂಡ ಅಥವಾ ನಿಮ್ಮ ಪ್ರೀತಿನಲ್ಲಿ ಒಟ್ಟು ನೀವು ಮೋಸಕ್ಕೆ ಒಳಗಾಗಿದ್ರೆ ಈ ಒಂದು ಸುಲಭ ತಂತ್ರವನ್ನ ಮಾಡಿ ನಿಮ್ಮವರನ್ನ ನಿಮ್ಮ ಬಳಿ ನೀವು ಬರುವಂತ ರೀತಿಯಲ್ಲಿ ಮಾಡ್ಕೊಳ್ಬಹುದು ವೀಕ್ಷಕರೇ. ನಾನು ಹೇಳಿರೋಂಥ ಪ್ರಕಾರ ಕರೆಕ್ಟ್ ಆಗಿ ಮಾಡಿ ನಿಮ್ಮ ಕೆಲಸವನ್ನ ಯಶಸ್ವಿ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗಾದ್ರೂ ಕೂಡ ನಿಮ್ಗೆ ಏನಾದ್ರು ವಿಚಾರದಲ್ಲಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಇದರಲ್ಲಿ ನಿಮ್ಗೆ ಏನಾದ್ರು ಗೊಂದಲ ಇದ್ರೆ ಇಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ಸಂಕ್ಷಿಪ್ತವಾದಂತಹ ವಿಚಾರಗಳನ್ನ ತಿಳ್ಕೊಳ್ಬಹುದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ.
ನಮಸ್ಕಾರ.